ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಏನಂತಂದ್ರೆ, ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಸೊ ಜಸ್ಟ್ ಫಾರ್ 300 rupees ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಸೊ ನೀವು 300 rupees ಪೇ ಮಾಡಿ ಜಾಬ್, ಕರಿಯರ್, ಮ್ಯಾರೇಜ್, ರಿಲೇಶನ್ಶಿಪ್, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ, ಎಕ್ಸ್ ಪರ್ಸನ್ ಬಗ್ಗೆ, ನಿಮ್ಮ ಲೈಫ್ ಅಲ್ಲಿ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನೀವು 300 rupees ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಇಷ್ಟೇ ಮಾತಾಡಬೇಕು, ಇಷ್ಟು ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, 25th April ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ, ಜಸ್ಟ್ ಫಾರ್ 300 rupees ರೀಡಿಂಗ್ ನ ಕೊಡ್ತಾ ಇದೀವಿ. ಸೊ 25th April ಆದ್ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಅಂದ್ರೆ 300 rupees ಪ್ಯಾಕೇಜ್ ಏನಿದೆ ಅದು ಎಕ್ಸ್ಪೈರಿ ಆಗತ್ತೆ. ಜಸ್ಟ್ ಫಾರ್ 2 days ಇದೆ ಇವಾಗ 25th April ಬರೋದಿಕ್ಕೆ. ಸೊ 2 days ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ 300 rupees ರೀಡಿಂಗ್ ಯಾರಿಗೆಲ್ಲ ಬೇಕು ಅಂತ ಇದೆ. ಸೊ ಈ ಒಂದು 2 days ನ ಯುಟಿಲೈಸ್ ಮಾಡ್ಕೊಂಡು ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಸೊ ಜಸ್ಟ್ ಫಾರ್ 300 rupees ರೀಡಿಂಗ್ ಇದೆ. ಸೊ ಮುಂದೆ ಬರುವಂತ ದಿನಗಳಲ್ಲಿ ನನಗೆ ಗೊತ್ತಿಲ್ಲ ಯಾವಾಗ ನಾನು ಆಫರ್ ಮಾಡ್ತೀನಿ ಅಂತ. ಸೊ ನನ್ನ ಒಂದು ಪ್ರೊಫೆಷನಲಿ ನಾನು ಸ್ವಲ್ಪ ಬಿಸಿ ಆದ್ರೆ ನಾನು 100 rupees, 200 rupees, 300 rupees ರೀಡಿಂಗ್ಸ್ ನ ನಾನು ಮಾಡೋದಿಲ್ಲ. ಸೊ ನಾನು ಫ್ರೀ ಆಗಿದ್ರೆ ನನ್ನ ಪ್ರೊಫೆಷನಲ್ ಲೈಫು ಮತ್ತೆ ಈ ಒಂದು ಪ್ಯಾಷನ್ ಏನಿದೆ, ಟ್ಯಾರೋ ಮತ್ತೆ ಕ್ಲಿನಿಕ್, ಸೊ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು, ಸೊ ನನಗೆ ಫ್ರೀ ಆದ್ಮೇಲೆ ನಾನು 300 rupees, 400 rupees, 200 rupees ರೀಡಿಂಗ್ಸ್ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ 2 days ಮಾತ್ರ ಇವಾಗ ಜಸ್ಟ್ ಆಫರ್ ಇದೆ. ಸೊ ಮುಂದೆ ಬರುವಂತ ದಿನಗಳಲ್ಲಿ ನನಗೆ ಗೊತ್ತಿಲ್ಲ ಯಾವಾಗ ಆಫರ್ ಬಿಡ್ತೀನಿ ಅಂತ. ಸೊ ಈ ಒಂದು 2 days ನ ಯುಟಿಲೈಸ್ ಮಾಡ್ಕೊಂಡು ನೀವು ರೀಡಿಂಗ್ಸ್ ನ ಕೇಳ್ಕೋಬಹುದು ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸನೇಟ್ ಆಗತ್ತೆ ಅಂದ್ರೆ, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ, ಸಂಪರ್ಕ ಮಾಡ್ತಾ ಇಲ್ಲ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ಬೋದು. ಸೊ ಸಾಕಷ್ಟು ಜನ ಕೇಳಿದ್ರಿ, ಮ್ಯಾಮ್ ನಮ್ಮ ಪಾರ್ಟ್ನರ್ ನಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ಮಾತಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ, ಅವ್ರು ನಮ್ಮ ಜೊತೆಗೆ ಮಾತಾಡಿ ತುಂಬಾ ಮನ್ಸಾಗಿದೆ, ತುಂಬಾ ದಿನಗಳಾಗ್ತಾ ಬಂದಿದೆ ಅಂತ. ಅಂಡ್ ಅವರು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಏನಿದ್ದಾರೆ, ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಅಲ್ವಾ, ಈ ಒಂದು ವ್ಯಕ್ತಿ ಈ ಒಂದು ಮೊಮೆಂಟ್ ಅಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವಿಚಾರವಾಗಿ ಅನ್ನೋದು ಇವತ್ತಿನ ಕಾನ್ಸೆಪ್ಟ್ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗ ನೋಡೋಣ. ಸೊ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಏನ್ ನಿಮ್ಮ ವ್ಯಕ್ತಿ ಇದ್ದಾರೆ, ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ, ಅವ್ರು ಏನ್ ಫೀಲ್ ಮಾಡ್ತಿದ್ದಾರೆ, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕಿಂಗ್ ಮಾಡ್ತಿದ್ದಾರೆ, ಅಂಡ್ ಮುಂದೆ ಬರುವಂತ ದಿನಗಳಲ್ಲಿ ಈ ಒಂದು ವ್ಯಕ್ತಿ ಯಾವಾಗ ನಿಮ್ ಜೊತೆಗೆ ಮಾತಾಡ್ತಾರೆ, ಸಂಪರ್ಕ ಮಾಡ್ತಾರೆ, ಅವರ ಒಂದು ಕರೆಂಟ್ ಸಿಚುಯೇಷನ್ ಏನು, ಕರೆಂಟ್ ಥಿಂಕಿಂಗ್ ಏನು, ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸಾರಿ ಗೈಸ್. So bottom of the card, 2 of Pentacles ಇದೆ, 2 of Pentacles, 8 of Wands, 5 of Pentacles, Queen of Wands, okay, and 10 of Swords and 5 of Wands, okay. ಓಕೆ ಗೈಸ್, ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಸೊ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ, ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ತುಂಬಾನೇ ಡೆಸ್ಪಿರೇಷನ್ ಅಲ್ಲಿ ಇದ್ದಾರೆ, ನಿಮ್ಮ ಜೊತೆಗೆ ಯಾವಾಗ ಮಾತಾಡ್ತೀನಿ, ಯಾವಾಗ ರೀಕನೆಕ್ಟ್ ಆಗ್ತೀನಿ, ಯಾವಾಗ ಕಮ್ಯುನಿಕೇಟ್ ಮಾಡ್ತೀನಿ, ಯಾವಾಗ ನಮ್ಮಿಬ್ರು ಮಧ್ಯ ಮಾತುಕತೆ ಸ್ಟಾರ್ಟ್ ಆಗತ್ತೆ. ಸೊ ಮೇ ಬಿ ಒಂದ್ ವ್ಯಕ್ತಿದೇ ತಪ್ಪಿದೆ. ಸೊ ಈ ಒಂದ್ ವ್ಯಕ್ತಿನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಜಗಳ ಮಾಡ್ಕೊಂಡು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ನಿಮ್ ಜೊತೆಗೆ ಮಾತಾಡೋದ್ ಬಿಟ್ಟಿದ್ದಾರೆ. ಬಟ್ ಇವಾಗ ಹೇಗೆ ನಿಮ್ಮ ಜೊತೆಗೆ ಮಾತಾಡೋದು, ನಿಮ್ಮನ್ನ ಹೇಗೆ ಕನ್ವಿನ್ಸ್ ಮಾಡೋದು, ಹೇಗೆ ಇದನ್ನೆಲ್ಲ ಸರಿಪಡಿಸೋದು, ಇವಾಗ ನೀವು ಅವ್ರ ಜೊತೆಗೆ ಮಾತಾಡಿದ್ರೆ ನೀವ್ ಹೆಂಗ್ ರಿಯಾಕ್ಟ್ ಮಾಡ್ತೀರಾ, ಸೊ ಇಗ್ನೋರ್ ಮಾಡ್ತೀರಾ, ಅವಾಯ್ಡ್ ಮಾಡ್ತೀರಾ, ನಿಮ್ಮೆಲ್ಲದಕ್ಕೂ ಈ ಒಂದು ವ್ಯಕ್ತಿ ಯಾವ ತರ ಯೋಚನೆ ಮಾಡ್ತಿದ್ರ ಅಂದ್ರೆ, ಇವಾಗ ಅವ್ರಿಗೆ ನಮ್ಮ ಮೇಲೆ ಕೋಪ ಇದೆ, ಬೇಜಾರ ಇದೆ, ಹರ್ಟ್ ಆಗಿದ್ದಾರೆ, ನನ್ ಮೇಲೆ ತುಂಬಾನೇ ಉರಿತಾ ಇದ್ದಾರೆ. ಸೊ ಇವಾಗ ನಾನು ಅವ್ರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿದ್ರೆ ಡೆಫಿನೆಟ್ಲಿ ಅವರು ಮತ್ತೆ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ, ಇಗ್ನೋರ್ ಮಾಡ್ತಾರೆ, ಅವಾಯ್ಡ್ ಮಾಡ್ತಾರೆ. ಸೊ ನಾನು ಇಷ್ಟು ದಿನ ಮಾತಾಡಿಲ್ಲ, ಅದನ್ನ ಅವರು ಅಡ್ವಾಂಟೇಜ್ ತಗೊಂಡು ನನ್ನ ಜೊತೆಗೆ ಮತ್ತೆ ಅದೇ ರಿಪೀಟ್ ಮಾಡ್ತಾರೆ. ಈ ಒಂದು ವ್ಯಕ್ತಿನ ಕೋಪನ ಹೇಗೆ ಕಡಿಮೆ ಮಾಡೋದು, ಹೇಗೆ ಒಂದು ವ್ಯಕ್ತಿಗೆ ಕನ್ವಿನ್ಸ್ ಮಾಡೋದು, ಹೇಗೆ ಇವ್ರ ಜೊತೆಗೆ ಮತ್ತೆ ರಿಕನೆಕ್ಟ್ ಆಗಿ ಇದನ್ನೆಲ್ಲ ಸರಿಪಡಿಸ್ಕೊಂಡು ಹೇಗೆ ಇವ್ರ ಜೊತೆಗೆ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡೋದು ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ, ತುಂಬಾನೇ ಬ್ಲಾಂಕ್ ಆಗಿದ್ದಾರೆ. ಸೊ ಇವರ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ, ತುಂಬಾನೇ ಚಂಚಲ ಆಗ್ತಾ ಇದೆ ಮನಸ್ಸು. ಕೆಲವೊಂದ್ಸತಿ ಇವ್ರಿಗೆ
ನಿಮ್ಮ ಮೇಲೆ ತುಂಬಾ ಅಪಾರವಾದಂತ ಪ್ರೀತಿ ಬರುತ್ತೆ, ಇನ್ನೊಂದ್ಸತಿ ಕೆಲವೊಂದ್ಸತಿ ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಯಾಕಂತಂದ್ರೆ ಇದು ಇಂಬ್ಯಾಲೆನ್ಸಿಂಗ್ ಆಗ್ತಿದೆ ಅವರ ಯೋಚನೆಗಳಲ್ಲಿ. ಮೇ ಬಿ ಅವರ ಲೈಫ್ ಅಲ್ಲಿ ಸಮಥಿಂಗ್ ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಇದೆ. ಫೈನಾನ್ಷಿಯಲಿ ತುಂಬಾನೇ ಲಾಸ್ ಆಗಿರ್ಬೋದು, ಫೈನಾನ್ಷಿಯಲಿ ಒಂದ್ ವ್ಯಕ್ತಿಗೆ ತುಂಬಾನೇ ಕಮಿಟ್ಮೆಂಟ್ಸ್ ಇದೆ. ಸೊ ಇದೆಲ್ಲಾದ್ರೂ ಫ್ರಸ್ಟ್ರೇಷನ್ ನಿಮ್ಮ ಮೇಲೆ ತಗೊಂಡ್ ಬಂದು ಈ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ಬೇಜಾರ್ ಮಾಡ್ತಿದ್ದಾರೆ, ಹರ್ಟ್ ಮಾಡ್ತಿದ್ದಾರೆ. ಆಕ್ಚುಲಿ ನೀವು ನಿಮ್ಮ ವ್ಯಕ್ತಿನ ತುಂಬಾ ಅರ್ಥ ಮಾಡ್ಕೊಂಡಿದ್ರೆ ಅವ್ರ ಪರಿಸ್ಥಿತಿ ಯಾವ ತರ ಇದೆ, ಆ ಒಂದ್ ವ್ಯಕ್ತಿ ಯಾವ ರೀತಿನಲ್ಲಿ ಹೇಳ್ತಾರೆ ನನ್ನ ಹತ್ರ, ಯಾವ ರೀತಿನಲ್ಲಿ ಮಾತಾಡ್ತಾರೆ, ಅದೆಲ್ಲದಕ್ಕೂ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಬಟ್ ಆದ್ರೂ ಕೂಡ ಈ ಒಂದು ವ್ಯಕ್ತಿಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಸೊ ಈ ಒಂದು ವ್ಯಕ್ತಿ ನನ್ನನ್ನ ಯಾವಾಗ್ಲೂ ಬೇಜಾರ್ ಮಾಡ್ಕೊಂತಾರೆ, ಹರ್ಟ್ ಮಾಡ್ಕೋತಾರೆ ಅಂತ ನಿಮ್ಮ ವ್ಯಕ್ತಿ ಅನ್ಕೋತಾ ಇದಾರೆ. ಮೇ ಬಿ ನೀವಿನ್ನ ಇವ್ರನ್ನ ತುಂಬಾನೇ ಅನುಸರಿಸ್ಕೊಂಡು ಹೋಗ್ತಾ ಇದ್ರಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಾ, ಕಾಂಪ್ರಮೈಸ್ ಮಾಡ್ಕೊಂತಾ ಇದ್ರಾ, ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹೋಗ್ತಾ ಇದ್ರಾ. ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾನೆ ಇದೆ ಬಿಕಾಸ್ ಆಫ್ ದೇರ್ ಓನ್ ಲೈಫ್ ಪ್ರಾಬ್ಲಮ್ಸ್ ಇಂದ. ಓಕೆನಾ, ಅವರ ಲೈಫ್ ಅಲ್ಲಿ ಇವಾಗ ಸದ್ಯಕ್ಕೆ ಹಣ ಇಂಪಾರ್ಟೆಂಟ್, ತುಂಬಾ ಈ ಒಂದು ವ್ಯಕ್ತಿಗೆ ಸಾಲ ಮಾಡ್ಕೊಂಡಿದ್ದಾರೆ, ಕಮಿಟ್ಮೆಂಟ್ಸ್ ಇದೆ, ಫ್ಯಾಮಿಲಿ ಇಶ್ಯೂಸ್ ಇದೆ, ಅವರ ಫ್ಯಾಮಿಲಿ ಇಡೀ ರೆಸ್ಪಾನ್ಸಿಬಿಲಿಟೀಸ್ ಇವರೇ ತಗೊಂಡಿದ್ದಾರೆ. ಅದೆಲ್ಲದ್ರಲ್ಲಿ ಒಂದು ವ್ಯಕ್ತಿಗೆ ಬ್ಯಾಲೆನ್ಸ್ ಇಲ್ಲ, ಇಂಬ್ಯಾಲೆನ್ಸ್ ಆಗ್ತಾ ಇದೆ ಬಿಕಾಸ್ 2 of Pentacles ಇರೋದ್ರಿಂದ ದಿಸ್ ಪರ್ಸನ್ ಡಸ್ ನಾಟ್ ಹ್ಯಾವ್ ಬ್ಯಾಲೆನ್ಸ್ಡ್ ಲೈಫ್ ಅಂತ ಹೇಳ್ಬೋದು. ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಈ ಕಡೆ ಎಲ್ಲಾನು ನೋಡ್ಕೊಬೇಕು, ಈ ಕಡೆ ಎಲ್ಲಾನು ನೋಡ್ಕೊಂಡು ಏನಾಗ್ಬಿಟ್ಟಿದೆ ಅಂದ್ರೆ ಟಯರ್ಡ್ ಆಗೋಗ್ಬಿಟ್ಟಿದ್ದಾರೆ, ಎಕ್ಸಾಸ್ಟೆಡ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ ನಂಗೆ ಲೈಫೇ ಬೇಡಪ್ಪ, ಸಾಕಾಗ್ಬಿಟ್ಟಿದೆ, ಈ ರೀತಿ ಯೋಚನೆ ಮಾಡ್ತಿದ್ದಾರೆ. ಸೊ ನೀವೇನಾದ್ರೂ ಒಂದು ಸಣ್ಣದಾಗಿ ಯಾಕೆ ಹಿಂಗಿದ್ಯಾ ಅಂತ ಹೇಳೋದು ಕೂಡ ತಪ್ಪಾಗ್ಬಿಡುತ್ತೆ ನಿಮ್ಮ ಪಾರ್ಟ್ನರ್ಗೆ ಕೆಲವೊಂದ್ಸತಿ. ಬಿಕಾಸ್ ಈ ಒಂದು ವ್ಯಕ್ತಿಗೆ ಸೊ ಅವರ ಕೋಪ ಆಗಿರ್ಬೋದು, ಅವರ ಫ್ರಸ್ಟ್ರೇಷನ್ಸ್ ಆಗಿರ್ಬೋದು, ಅದೆಲ್ಲಾನು ನಿಮ್ಮ ಹತ್ರನೇ ಹೇರ್ಕೊಳಕ್ಕೆ ಸಾಧ್ಯ. ಬಿಕಾಸ್ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿಗೆ ಏನಾದ್ರೂ ಅವ್ರ ಹತ್ರ ಜಗಳ ಮಾಡಿದ್ರೆ, ಮಾತಾಡಿದ್ರೆ ಅವ್ರು ನನ್ನ ಅರ್ಥ ಮಾಡ್ಕೋತಾರೆ, ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ, ಅವ್ರಿಗೆಲ್ಲ ಗೊತ್ತಿದೆ. ಸೊ ನೀವ್ ಯಾವ ತರ ಯೋಚನೆ ಮಾಡ್ತೀರಾ, ಯಾವ ತರ ಥಿಂಕ್ ಮಾಡ್ತೀರಾ, ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ನೀವು ಯಾವ ತರ ಯೋಚನೆ ಮಾಡ್ತಿರ್ತೀರಾ, ಪ್ರತಿಯೊಂದನ್ನು ಕೂಡ ನಿಮ್ಮ ವ್ಯಕ್ತಿಗೆ ಗೊತ್ತಿದೆ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಕೋಪ ಮಾಡ್ಕೊಳಕ್ಕೂ ರೆಡಿ, ನಿಮ್ ಜೊತೆಗೆ ಮಾತಾಡೋಕ್ಕೂ ರೆಡಿ, ನಿಮ್ಗೆ ಪ್ರೀತಿ ಮಾಡೋಕ್ಕೂ ರೆಡಿ, ಪ್ರೀತಿನ ಬಿಟ್ಕೊಟ್ಟು ನಿಮ್ಮ ಜೊತೆ ಇರೋಕ್ಕೂ ರೆಡಿ. ಎಲ್ಲಾನು ಕೂಡ ಒಂದು ವ್ಯಕ್ತಿನೂ ಮಾಡಬೇಕು ಅಂತ ಆಸೆ ಇದೆ. ಬಟ್ ಸದ್ಯಕ್ಕೆ ಇವಾಗ ಅವರ ಲೈಫ್ ಅಲ್ಲಿ ದಿಸ್ ಪರ್ಸನ್ ಇಸ್ ಎಕ್ಸ್ಪೆಕ್ಟಿಂಗ್ ಅಪ್ಸ್ ಅಂಡ್ ಡೌನ್ಸ್. ತುಂಬಾನೇ ಕಷ್ಟ ಪಡ್ತಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಇವ್ರು ಅನ್ಕೊಂಡಂಗೆ ಇವ್ರ ಜೀವನದಲ್ಲಿ ಏನು ಅಚೀವ್ ಮಾಡಕ್ ಆಗ್ತಾ ಇಲ್ಲ. ಆಬ್ಸ್ಟಕಲ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ. ಸೊ ಇದೆಲ್ಲಾನು ಕೂಡ ಇವಾಗ ಮೆಟ್ಟಿ ನಿಂತು ಇವ್ರ ಲೈಫ್ ನ ಒಂದು ಕಡೆ ಸೆಟಲ್ ಮಾಡ್ಕೊಬೇಕು. ಈ ಕಡೆ ಏಜ್ ಹೋಗ್ತಾ ಇದೆ, ಇವ್ರಿಗೆ ಏಜ್ ಆಗ್ತಾ ಇದೆ, ಬಟ್ ಇವ್ರು ಸೆಟಲ್ ಆಗ್ತಾ ಇಲ್ಲ. ಅಂಡ್ ಇನ್ ದ ಸೇಮ್ ಟೈಮ್ ಎಷ್ಟೇ ಸತಿ ಇವರು ಇಲ್ಲ ನಾನು ಸೆಟಲ್ ಆಗ್ಬೇಕು, ನಾನು ಕೂಡ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕು, ಗ್ರೌಂಡೆಡ್ ಆಗ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ಏನೆಲ್ಲ ಒಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾನೆ ಇರ್ತಾರೆ. ಈ ಕಡೆ ಇವಾಗ ಎಲ್ಲ ಸರಿ ಹೋಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಇನ್ನೊಂದ್ ಕಡೆ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಆಗ್ತಾ ಇರುತ್ತೆ, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗ್ತಿರುತ್ತೆ, ಫೈನಾನ್ಷಿಯಲ್ ಇಶ್ಯೂಸ್ ಆಗ್ತಿರುತ್ತೆ, ಕರಿಯರ್ ಕಡೆ ಪ್ರಾಬ್ಲಮ್ಸ್ ಆಗ್ತಿರುತ್ತೆ. ಒಂದು ಫಿಕ್ಸ್ ಮಾಡೋಷ್ಟ್ರಲ್ಲಿ ಇನ್ನೊಂದು ಪ್ರಾಬ್ಲಮ್ಸ್ ಗಳೆಲ್ಲ ಇವ್ರಿಗೆ ಒಟ್ಟೊಟ್ಟಿಗೆನೆ ಬಂದು ಬೇಟೆ ಆಡಿದಾಗ ಏನಾಗ್ಬಿಡುತ್ತೆ, ಇವರು ತುಂಬಾನೇ ಕನ್ಫ್ಯೂಷನ್ ಆಗ್ಬಿಡ್ತಾರೆ, ತುಂಬಾ ಫ್ರಸ್ಟ್ರೇಷನ್ ಆಗ್ಬಿಡ್ತಾರೆ, ತುಂಬಾ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಇವರು ಆ ಟೈಮಲ್ಲಿ ಯಾರಾದ್ರೂ ಸಮಾಧಾನ ಮಾಡ್ಬೇಕು ಅಂತ ಹೋದಾಗ್ಲೂ ಕೂಡ ಅವ್ರ ಮೇಲೂ ಕೋಪ ಮಾಡ್ಕೊಂತಾರೆ. ಸೊ ಇಲ್ಲಿ ನೀವು ಅವ್ರಿಗೆ ಸಮಾಧಾನ ಮಾಡಕ್ ಟ್ರೈ ಮಾಡ್ತಾ ಇದ್ರ, ಬಟ್ ಆ ಒಂದು ವ್ಯಕ್ತಿ ಆ ಸಮಾಧಾನ ಮಾಡೋದನ್ನ ನಿಮ್ಮ ವ್ಯಕ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಿಮ್ಮ ಹತ್ರನೇ ಜಗಳ ಮಾಡ್ತಿದ್ದಾರೆ. ಸೊ ನಿಮ್ಗೆ ಆಕ್ಚುಲಿ ಏನಾಗ್ತಿದೆ ಅವರ ಯೋಚನೆಗಳಲ್ಲಿ ಅನ್ನೋದೇ ನಿಮ್ಗೆ ಗೊತ್ತಾಗ್ತಿಲ್ಲ, ತುಂಬಾನೇ ಬ್ಲ್ಯಾಂಕ್. ಈ ಕಡೆ ನಿಮ್ದು ಏನೂ ತಪ್ಪಿಲ್ಲ, ಬಟ್ ಈ ಒಂದು ವ್ಯಕ್ತಿನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡೋದು ಅಥವಾ ಎಲ್ಲದಕ್ಕೂ ನೀನೇ ಕಾರಣ ಅಂತ ನಿಮ್ಮಲ್ಲೇ ಬ್ಲೇಮ್ಸ್ ಹಾಕ್ಬಿಡೋದು. ಬಿಕಾಸ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಕನ್ಫ್ಯೂಸ್, ಬ್ಲ್ಯಾಂಕ್. ಸೊ ಯಾರಾದ್ರೂ ನಿಮ್ಮ ಮೇಲೆ ಬ್ಲೇಮ್ ಆಗ್ತಿದ್ದಾರೆ ವಿತೌಟ್ ಎನಿ ಪ್ರಾಬ್ಲಮ್ಸ್, ನೀವೇನು ಕೊಡದೆ ಅವರು ಬ್ಲೇಮ್ ಮಾಡ್ತಿದ್ದಾರೆ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಅವ್ರ ಲೈಫ್ ಅಲ್ಲಿ ಇರೋ ಪ್ರಾಬ್ಲಮ್ಸ್ ನ, ಫ್ರಸ್ಟ್ರೇಷನ್ ನಿಮ್ಮ ಮೇಲೆ ತಗೊಂಬಂದ್ ಏರ್ತಾ ಇದ್ದಾರೆ. ಅದಕ್ಕೆ ಒಂದು ವ್ಯಕ್ತಿ ಯೋಚನೆಗಳು ಹಂಗಿದೆ ಅಂತ ಹೇಳ್ಬೋದು. ಬಟ್ ಇವಾಗ ನಿಮ್ಮ ಜೊತೆಗೆ ಮಾತಾಡ್ಬೇಕು ತುಂಬಾ ಇದೆ, ಅವ್ರ ಜೊತೆಗೆ ನಿಮ್ ಜೊತೆಗೆ ಅವ್ರು ಮಾತಾಡೋದು, ಅವ್ರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಅವ್ರ ಸಿಚುಯೇಷನ್ ಹೆಂಗಿದೆ, ಅಂಡ್ ಅವರ ಯೋಚನೆಗಳು ಯಾವ ತರ ಬದಲಾಗ್ತಾ ಇದೆ, ಅವ್ರು ಯಾವ ತರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ವ್ಯಕ್ತಿ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಆ ಒಂದು ವ್ಯಕ್ತಿ ಆಕ್ಚುಲಿ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋರು, ಲಾಜಿಕ್ ಆಗಿ ಯೋಚನೆ ಮಾಡೋರು. ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಮಾಡ್ತಾ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಸೊ ಅವ್ರು ಓವರ್ ಥಿಂಕ್ ಮಾಡೋದ್ರಲ್ಲೇ ನಾನು ಹಿಂಗೆ ಇದ್ ಬಿಡ್ತೀನ ಅನ್ನೋ ಲೆವೆಲ್ ಗೆಲ್ಲ ಈ ಒಂದು ವ್ಯಕ್ತಿ ತುಂಬಾನೇ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ದಿಸ್ ಪರ್ಸನ್ ಡಸ್ ನಾಟ್ ನೋ ಹೌ ಟು ಹ್ಯಾಂಡಲ್ ಆಲ್ ದಿಸ್.
ಸೊ ನಿಮ್ಮ ವ್ಯಕ್ತಿಗೆ ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಕಷ್ಟ ಅಂತ ನೋಡ್ತಿರೋದು. ಸೊ ಇವಾಗ ಅವ್ರ ಲೈಫಲ್ಲಿ ಕಷ್ಟ ಬರ್ತಾ ಇದೆ ಅನ್ನೋದನ್ನ ಈ ಒಂದು ವ್ಯಕ್ತಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅಂಡ್ ಇವಾಗ ಒಂದ್ ವ್ಯಕ್ತಿಗೆ ಮೇ ಬಿ ತುಂಬಾನೇ ಫೈನಾನ್ಷಿಯಲಿ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಇದೆ. ಸೊ ಸಾಲ ಕೊಟ್ಟಿರೋರು ತುಂಬಾನೇ ಇವ್ರಿಗೆ ಜಗಳ ಮಾಡ್ತಿರ್ಬೋದು, ಅಥವಾ ಬ್ಯಾಂಕ್ ಸಾಲ ತಗೊಂಡು ಅದನ್ನ ತೀರ್ಸಕ್ ಆಗದೆ ಇರ್ಬೋದು. ಸೊ ಇದೆಲ್ಲಾನು ಅಪ್ಸ್ ಅಂಡ್ ಡೌನ್ಸ್ ಇರೋದ್ರಿಂದ ಮೇ ಬಿ ಅವ್ರ ಫ್ಯಾಮಿಲಿನ ಯಾರು ಕೂಡ ಅಷ್ಟೊಂದೆಲ್ಲ ಹೆಲ್ಪ್ ಮಾಡೋರಿಲ್ಲ. ಯಾಕಂತಂದ್ರೆ ಇವರ ಫ್ಯಾಮಿಲಿನ ಇವರೇ ನಡೆಸಬೇಕು, ಇವರ ರೆಸ್ಪಾನ್ಸಿಬಿಲಿಟೀಸ್ ಇವರೇ ತಗೊಬೇಕು. ಸೊ ಇದೆಲ್ಲ ಇರುವಾಗ ದೇ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಫೈನಾನ್ಷಿಯಲ್ ಸೆಟಲ್ಮೆಂಟ್. ವ್ಯಕ್ತಿಗಳು ಅವ್ರ ಜೊತೆಗೆ ಅವ್ರ ಜೀವನದಲ್ಲಿ ಯಾರು ಇಲ್ಲ. ಸೊ ಇವ್ರ ಹತ್ರನೇ ಎಲ್ಲಾರು ಹೆಲ್ಪ್ ತಗೋತಾರೆ, ಬಟ್ ಈ ಒಂದು ವ್ಯಕ್ತಿಗೆ ಹೆಲ್ಪ್ ಮಾಡೋರು ಯಾರು ಇಲ್ಲ. ಇದೆಲ್ಲ ನಡೀತಾ ಇರುವಾಗ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಎಕ್ಸಾಸ್ಟೆಡ್. ನನ್ನ ಜೀವನ ಯಾಕೆ ಹಿಂಗಾಗ್ತಾ ಇದೆ, ನಾನು ಏನ್ ಮಾಡಿದೀನಿ, ಸೊ ಇದೆಲ್ಲ ನನ್ನ ಕರ್ಮನ ಅನ್ಭವಿಸ್ಬೇಕು ಅಂತ ಡೆಸ್ಟಿನಲ್ಲಿ ಬರ್ದಿದ್ಯಾ, ಇದೆಲ್ಲ ಅನ್ಕೊಂತಾ ಇರ್ತಾರೆ. ಬಟ್ ದಿಸ್ ಪರ್ಸನ್ ಇಸ್ ಬ್ಯಾಡ್ಲಿ ವಾಂಟ್ಸ್ ಟು ಟಾಕ್ ವಿತ್ ಯು. ತುಂಬಾನೇ ಮಿಸ್ ಮಾಡ್ತಿದ್ದಾರೆ. ಆಕ್ಚುಲಿ ನಿಮ್ದೇನು ತಪ್ಪಿಲ್ಲ ಅಂತ ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ನಿಮ್ಗೆ ಏನೆಲ್ಲ ಹರ್ಟ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ, ಅದಕ್ಕೆಲ್ಲದಕ್ಕೂ ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು ಅಂತ ಇದ್ದಾರೆ. ಬಿಕಾಸ್ ನಿಮ್ದೇನಿಲ್ಲಿ ತಪ್ಪಿಲ್ಲ, ಅದು ನಿಮ್ಮ ವ್ಯಕ್ತಿ ಗೊತ್ತಿದೆ. ಸೊ ನಂದೇನು ತಪ್ಪಿಲ್ಲ, ನನ್ನ ವ್ಯಕ್ತಿದು ಏನು ತಪ್ಪಿಲ್ಲ, ನನ್ನ ಲೈಫಲ್ಲಿ ಪ್ರಾಬ್ಲಮ್ಸ್ ಆಗಿರೋದಕ್ಕೆ ನನ್ನ ವ್ಯಕ್ತಿಗೆ ಯಾಕೆ ಹೊಣೆ ಮಾಡಬೇಕು, ಇವ್ರ ಜೊತೆಗೆ ಮಾತಾಡಬೇಕು. ಮುಂದೆ ಬರುವಂತ ದಿನಗಳಲ್ಲಿ ಯಾವಾಗ ಈ ಒಂದು ವ್ಯಕ್ತಿ ನಿಮ್ ಜೊತೆಗೆ ಮಾತಾಡ್ತಾರೆ ಅಂದ್ರೆ ವಿತಿನ್ 2 weeks ಇಂದ 1 month ಒಳಗಡೆ ದಿಸ್ ಪರ್ಸನ್ ವಿಲ್ ಟಾಕ್ ವಿತ್ ಯು. ಅಂಡ್ ಏನಾದ್ರೂ ನಿಮ್ಮನ್ನ ಬ್ಲಾಕ್ ಮಾಡಿದ್ರೆ ಅನ್ಬ್ಲಾಕ್ ಮಾಡ್ತಾರೆ, ಅವರೇ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ನಿಮ್ ಜೊತೆಗೆ ಮಾತಾಡ್ಕೊಂಡು ಅವರೇ ಬರ್ತಾರೆ. ಡೋಂಟ್ ಟ್ರೈ ಟು ಕಮ್ಯುನಿಕೇಟ್ ವಿತ್ ದೆಮ್ ಅಂತ ಹೇಳ್ತೀನಿ. ಇವ್ರ ಜೊತೆಗೆ ನೀವು ಮತ್ತೆ ಮಾತಾಡಕ್ ಸ್ಟಾರ್ಟ್ ಮಾಡ್ರೆ ಮತ್ತೆ ಒಂದ್ ವ್ಯಕ್ತಿ ನಿಮ್ಮ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಮತ್ತೆ ನಿಮ್ಮನ್ನ ಬ್ಲಾಕ್ ಮಾಡ್ತಾರೆ. ಸೊ ಅವರೇ ಅನ್ಬ್ಲಾಕ್ ಮಾಡ್ತಾರೆ, ಅವರೇ ನಿಮ್ ಜೊತೆಗೆ ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಆಸ್ ಆಫ್ ನೌ ದಿಸ್ ಪರ್ಸನ್ ನೀಡ್ ಸ್ಪೇಸ್. ತುಂಬಾನೇ ಸ್ಪೇಸ್ ಬೇಕು. ಯಾರ ಜೊತೆ ಮಾತಾಡೋಂತ ಸಿಚುಯೇಷನ್ ಅಲ್ಲಿ ಅವ್ರಿಲ್ಲ. ಯಾಕಂತಂದ್ರೆ ದಿಸ್ ಪರ್ಸನ್ ನೀಡ್ ಏಕಾಂಗಿ ಆಗಿರ್ಬೇಕು, ಏಕಾಂತವಾಗಿರ್ಬೇಕು. ಸ್ವಲ್ಪ ಅವರು ಎಲೋನ್ ಆಗಿದ್ದು ಸ್ಪೇಸ್ ಆಗಿದ್ರೆ ಅವರ ಯೋಚನೆಗಳು ಅವರ ತಲೆನಲ್ಲಿ ತುಂಬಾ ಬರ್ತಾನೆ ಇರುತ್ತೆ. ಅಂದ್ರೆ ಐಡಿಯಾಸ್ ಗಳು ಬರ್ತಾ ಇರ್ಬೋದು, ಏನ್ ಮಾಡ್ರೆ ನನ್ನ ಒಂದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಇದೆಲ್ಲ ಅವರು ಒಂಟಿ ಆಗಿದ್ದಾಗ ಮಾತ್ರ ಈ ತರ ಯೋಚನೆಗಳು ಬರುತ್ತೆ. ಸೊ ಹಾಗಾಗಿ ಈ ಆರ್ ಶಿ ನೀಡ್ ಅ ಸ್ಪೇಸ್. ಸೊ ಸದ್ಯಕ್ಕೆ ಈ ಒಂದು ವ್ಯಕ್ತಿಗೆ ಸ್ಪೇಸ್ ಬೇಕು. ಅವರ ಎಮೋಷನ್ಸ್ ನ ಸ್ವಲ್ಪ ರೆಸ್ಪೆಕ್ಟ್ ಮಾಡಿ ಗೈಸ್, ಬಿಕಾಸ್ ಈ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ತುಂಬಾನೇ ಕ್ರೂಷಿಯಲ್ ಮೊಮೆಂಟ್ ಅಲ್ಲಿ ಇದ್ದಾರೆ. ಸೊ ದಿಸ್ ಪರ್ಸನ್ ನೀಡ್ ಹ್ಯೂಜ್ ಹೆಲ್ಪ್. ಬಟ್ ಆದ್ರೆ ನೀವು ಕೂಡ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡಿ. ಅವ್ರೇನಾದ್ರೂ ಹೆಲ್ಪ್ ಕೇಳ್ತಾ ಇದಾರೆ ಅಂತ ಅಂದ್ರೆ, ಅಥವಾ ಟ್ರೈ ಟು ಬಿ ಅಸರ್ಟಿವ್ ವಿತ್ ಅ ಪರ್ಸನ್. ಅಂದ್ರೆ ಪಾಸಿಟಿವ್ ಆಗಿರೋಕೆ ಮಾತಾಡಿ, ಪಾಸಿಟಿವ್ ಆಗಿರಿ, ಯಾವಾಗ್ಲೂ ಅವ್ರ ಮುಂದೆ ಖುಷಿಯಾಗಿರಿ. ನಿಮ್ಮ ಖುಷಿನ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ. ಓಕೆ, ಈ ಒಂದು ವ್ಯಕ್ತಿ ಖುಷಿಯಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಇವ್ರನ್ನು ನಾನು ಖುಷಿಯಾಗಿ ನೋಡ್ಕೊಬೇಕು, ಇವ್ರ ಖುಷಿನ ಹಾಳು ಮಾಡಬಾರ್ದು ಅಂತ ಅವ್ರ ಒಂದು ಡ್ರೈವ್ ಇರುತ್ತೆ. ಸೊ ಹಾಗಾಗಿ ನೀವು ಖುಷಿಯಾಗಿರಿ, ಸಂತೋಷವಾಗಿರಿ. ನೀವು ಹ್ಯಾಪಿ ಆಗಿದ್ರೆ ನಿಮ್ಮ ಪಾರ್ಟ್ನರ್ ಹ್ಯಾಪಿ ಆಗಿರ್ತಾರೆ. ಸೊ ಈ ಒಂದು ವ್ಯಕ್ತಿ ಮೂಡ್ ಚೇಂಜ್ ಮಾಡ್ಬೇಕಂದ್ರೆ ನಿಮ್ಮಲ್ಲೇ ಸಾಧ್ಯ ಇರೋದು. ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಯು, ಕಮ್ಯುನಿಕೇಟ್ ವಿತ್ ಯು. ಸೊ ಅರೌಂಡ್ 2-3 weeks ಅಥವಾ 1 month ಒಳಗಡೆ this person will unblock you and communicate with you. ಸೊ ಸದ್ಯಕ್ಕೆ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಗಳಿಗೆ ಗುಂಡಿಗೆ ಬಿದ್ದಿರೋದ್ರಿಂದ ಈ ಪ್ರಾಬ್ಲಮ್ಸ್ ಗಳನ್ನ ಹೇಗೆ ಫೇಸ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ದಿಸ್ ಪರ್ಸನ್ ನೀಡ್ ಅರ್ಜೆಂಟ್ ಹೆಲ್ಪ್ ಫ್ರಮ್ ಸಂಬಡಿ ಎಲ್ಸ್. ಬಟ್ ಅವ್ರಿಗೆ ಕಾಯ್ತಾ ಇದಾರೆ, ಯಾರು ಹೆಲ್ಪ್ ಮಾಡ್ತಾರೆ, ಯಾರು ನನ್ನ ಸಿಚುಯೇಷನ್ ಅರ್ಥ ಮಾಡ್ಕೋತಾರೆ, ಎಲ್ಲಾರು ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋರೆ ಆದ್ರು, ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ನಥಿಂಗ್ ಟು ವರಿ, ನಿಮ್ಮ ಕನೆಕ್ಷನ್ ಇಸ್ ವೆರಿ ಮಚ್ ಸೇಫ್. ನಿಮ್ ಜೊತೆಗೆ ಮಾತಾಡಿಲ್ಲ, ಬ್ಲಾಕ್ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ಒಂದು ವ್ಯಕ್ತಿ ಏನು ತಪ್ಪು ಕೆಲಸ ಮಾಡ್ತಾ ಇಲ್ಲ. ಸೊ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವೆರಿ ಆನೆಸ್ಟ್ ಅಂಡ್ ಲಾಯಲ್ ಟು ಯು ಅಂತ ಹೇಳ್ತಾ, ಸೊ ಎಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಇಫ್ ಯು ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್, ನೀವು 25th April ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ, ಜಸ್ಟ್ ಫಾರ್ 300 rupeesಗೆ ನೀವು ರೀಡಿಂಗ್ಸ್ ನ ಪಡ್ಕೋಬಹುದು. ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಓಕೆ.